ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅತ್ಯಂತ ಸುಲಭವಾಗಿ ಮುಗಿದು ಹೋಗಬಹುದಾಗಿದ್ದ ಪ್ರಕರಣವನ್ನು ರಾಹುಲ್ ಗಾಂಧಿ ರಣರಂಪ ಮಾಡ್ಕೊಂಡ್ಬಿಟ್ರು. ಧಕ್ಕಾ ಮುಕ್ಕಿ ಮೇ ಹುವಾ ಹೈ ಮೈ ಕ್ಯಾ ಕರ್ ಸಕ್ತಾ ಹೂಂ ಅಂದರು. ನಿಮಗೆ ಗೊತ್ತು, ಚಳಿಗಾಲದ ಅಧಿವೇಶನದ ಕೊನೆಯ ದಿನಗಳಲ್ಲಿ ಸಂಸತ್ ಭವನದ ಮಕರ ದ್ವಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಪ್ರದರ್ಶನ ನಡೆಸ್ತಾ ಇದ್ರು. ರಾಹುಲ್ ಗಾಂಧಿ ಅವರಿಗೆ CRPFನವರು ಒಳಗಡೆ ಹೋಗಲಿಕ್ಕೆ ಜಾಗ ಬಿಟ್ಟಿದ್ರು. ಆದರೆ ಅವರು ಭಾರತೀಯ ಜನತಾ ಪಾರ್ಟಿಯ ಸಂಸತ್ ಸದಸ್ಯರನ್ನು ತಳ್ಳಿಕೊಂಡೇ ಒಳಗಡೆ ಹೋಗಬೇಕು ಅಂತ ಹಠಮಾರಿತನವನ್ನು ಪ್ರದರ್ಶಿಸಿದರು. ಅದರ ಫಲಶ್ರುತಿಯಾಗಿ ಪ್ರತಾಪ್ ಅವರು ನೆಲದ ಮೇಲೆ ಬೀಳ್ತಾರೆ. ಬಿದ್ದ ಮೇಲೆ ಅವರ ಹಣೆಗೆ ಗಾಯ ಆಗತ್ತೆ. ಗಾಯ ಆದ ಮೇಲೆ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗತ್ತೆ. ಜೊತೆಗೆ ರಾಜ್ಪೂತ್ ಅನ್ನುವಂಥ ಇನ್ನೊಬ್ಬ ಸಂಸದನು ಕೂಡ ICUನಲ್ಲಿ ಇರ್ತಾರೆ. ಈ ಪ್ರಕರಣವನ್ನು ಪೊಲೀಸ್ ಠಾಣೆಯಲ್ಲಿ ವರದಿ ಮಾಡಲಾಗತ್ತೆ, ಕಂಪ್ಲೇಂಟ್ ಲಾಡ್ಜ್ ಮಾಡಲಾಗತ್ತೆ. ಬಾಸುರಿ ಸ್ವರಾಜ್ ಹಾಗೂ ಅನುರಾಗ್ ಠಾಕೂರ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ. ಈಗ ಅದರ ತನಿಖೆ ಶುರುವಾಗಿದೆ ನಿನ್ನೆ ಮಂಗಳವಾರ. ಇಡೀ ಪ್ರಕರಣ ನಿಮಗೆಲ್ಲ ಗೊತ್ತು. ಇದರ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ವಿಶದೀಕರಿಸಿ ತಮ್ಮೆದುರಿಗೆ ಹೇಳಿದ್ದೇನೆ. ರಾಹುಲ್ ಗಾಂಧಿ ಉದ್ದೇಶಪೂರ್ವಕವಾಗಿ ಪ್ರತಾಪ್ ಸಾರಂಗಿ ಅವ್ರನ್ನ ತಳ್ಳಿದ್ದಾರೆ ಅಂತ ಈಗ ಮೂಲಗಳು ಹೇಳ್ತಾ ಇದ್ದಾವೆ. ಏಕೆಂದರೆ ಈ ಪ್ರತಾಪ್ ಸಾರಂಗಿ ಅನ್ನುವಂಥ ವ್ಯಕ್ತಿ ಒಬ್ಬ ಸಂತ ವ್ಯಕ್ತಿ. ಈತ ಇಡೀ ಜೀವನದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಧಾರ್ಮಿಕ ಕೆಲಸ ಮಾಡಿಕೊಂಡಿದ್ದಂಥ ಮನುಷ್ಯ ಒಡಿಸ್ಸಾದಲ್ಲಿ. ಆತನನ್ನು ನರೇಂದ್ರ ಮೋದಿಯವರು ಕರ್ಕೊಂಬಂದು ಸಂಸತ್ ಸದಸ್ಯನನ್ನಾಗಿ ಮಾಡ್ತಾರೆ. ಕಳೆದ ಅವಧಿಯಲ್ಲಿ 2019 ಅವಧಿಯಲ್ಲಿ ಈತನನ್ನು ಸಚಿವನನ್ನಾಗಿ ಕೂಡ ಮಾಡಿರ್ತಾರೆ. ಈತ ಹೇಗೆ ಯೋಗಿ ಆದಿತ್ಯನಾಥ್ ರಾಜಕಾರಣದಲ್ಲಿದ್ದರೂ ತನ್ನ ಸನ್ಯಾಸತ್ವವನ್ನು ಉಳಿಸ್ಕೊಂಡು ಸಂತ ಬದುಕನ್ನು ಬಾಳ್ತಾ ಇದ್ದಾರೋ ಅದೇ ರೀತಿ ಇದ್ದಂಥ ಮನುಷ್ಯ ಈತನನ್ನು ಉದ್ದೇಶಪೂರ್ವಕವಾಗಿ ಈತನನ್ನೇ ಕೆಡವಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ರಾಹುಲ್ ಗಾಂಧಿ ಮಾಡಿದ್ದಾರೆ ಅಂತ ಈಗ ಭಾರತೀಯ ಜನತಾ ಪಾರ್ಟಿಯವರು ಇವರ ಮೇಲೆ ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣವೂ ಇದೆ. ಕಾರಣ ಏನು ಎರಡು ರೀತಿಯಲ್ಲಿ ಇದನ್ನು ಆಲೋಚನೆ ಮಾಡಬೇಕು. ಮೊದಲನೇದಾಗಿ ಪ್ರಿಯಾಂಕಾ ವಾಡ್ರಾ ಅವರು ಒಂದು ಬ್ಯಾಗ್ ಹಿಡ್ಕೊಂಡ್ಬರ್ತಾರೆ, ಸೇವ್ ಪ್ಯಾಲೆಸ್ಟೈನ್ ಅಂತೇಳಿ. ಉದ್ದೇಶ ಏನು? ಯಾರನ್ನ ಗಮನ ಸೆಳೆಯಬೇಕು? IUMLನ ಗಮನ ಸೆಳೆಯಬೇಕು, ಜಿಹಾದಿಗಳ ಗಮನ ಸೆಳೆಯಬೇಕು, ಮುಸಲ್ಮಾನರಿಗೆ ಗೊತ್ತಾಗಬೇಕು ನಾನು ನಿಮ್ಮ ಪರವಾಗಿದ್ದೇನೆ ಅಂತ. ಯಾವ ಮುಸಲ್ಮಾನರು, ಯಾವ ಜಿಹಾದಿಗಳು? ವಯನಾಡ್ನಲ್ಲಿ ಮತ ಹಾಕಿ 4 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಲಿಕ್ಕೆ ಕಾರಣೀಭೂತ ಆದಂಥ ವಯನಾಡಿನ ಮತದಾರರಿಗೆ ಗೊತ್ತಾಗಬೇಕು ನಾನು ಮುಸಲ್ಮಾನರ ಪರವಾಗಿದ್ದೇನೆ ಅಂತ ಗೊತ್ತಾಗಲಿಕ್ಕೆ ಸೇವ್ ಪ್ಯಾಲೆಸ್ಟೈನ್ ಅನ್ನುವಂಥ ಬ್ಯಾಗನ್ನು ಹಿಡ್ಕೊಂಡು ಫೋಟೋಶೂಟ್ಗೆ ಪೋಸ್ ಕೊಡ್ತಾರೆ ಪ್ರಿಯಾಂಕಾ ವಾಡ್ರಾ. ಅದು ಎಲ್ಲಿ ತಲುಪಬೇಕು ಅದು ವೈರಲ್ ಆಗಿ ಎಲ್ಲ ಕಡೆ ತಲುಪತ್ತೆ. ವಯನಾಡಿನ ಎಲ್ಲ ಜಿಹಾದಿಗಳು ಸಂಪ್ರೀತರಾಗಿಬಿಡ್ತಾರೆ. ಪರವಾಗಿಲ್ಲ, ನಾವು ಮತ ಹಾಕಿದ್ದಕ್ಕೂ ಈಕೆ ನಮ್ಮ ಪರವಾಗಿ ಧ್ವನಿಯನ್ನೆತ್ತಿದ್ದಾರೆ ಅಂತ. ಇಲ್ಲಿ ಮುಸಲ್ಮಾನರಿಗೆ ಒಂದು ಕೆಟ್ಟ ವ್ಯಾಧಿ ಇದೆ. ಅದೇನೆಂದರೆ, ಮುಸಲ್ಮಾನರು ಶಿಯಾ ಮತ್ತು ಸುನ್ನಿಗಳು ಅಲ್ಲಿ ಹೊಡೆದಾಡಿಕೊಂಡ್ರೂ ಅವರಿಗೆ ಪರವಾಗಿಲ್ಲ. ಆದರೆ ಇವರ ಪರವಾಗಿ ಧ್ವನಿಯನ್ನು ಎತ್ತುವಂಥ ಜನ ಇರಬೇಕು ಇವರಿಗೆ. ಪ್ಯಾಲೆಸ್ಟೈನಿಯನ್ನಲ್ಲಿರುವಂಥ ಮುಸಲ್ಮಾನರಿಗೂ ಇವ್ರಿಗೇನು ಕರಳುಬಳ್ಳಿ ಸಂಬಂಧ ಇಲ್ಲ. ಅವರು ಚಿಕ್ಕಪ್ಪನ ಮಕ್ಕಳು ಅಲ್ಲ, ದೊಡ್ಡಪ್ಪನ ಮಕ್ಕಳು ಅಲ್ಲ. ಇವರೆಲ್ಲ ಕಾಲಾಂತರದಲ್ಲಿ ಹಿಂದೂ ಧರ್ಮದಿಂದ ಮತಾಂತರಾಗಿ ಮುಸಲ್ಮಾನ ಧರ್ಮಕ್ಕೆ ಬಂದವರು. ಆದರೆ ಸೌದಿ ಅರೇಬಿಯಾ ಮುಸಲ್ಮಾನರು ನಮ್ಮ ಸೋದರರು ಅಂತ ಇವರು ಪರಿಭಾವಿಸ್ತಾರೆ. ತಾವೇ ಹೊಡೆದಾಡಿಕೊಂಡ್ರೆ ಪರವಾಗಿಲ್ಲ, ಆದರೆ ಇಸ್ರೇಲಿ ಯಹೂದಿಗಳು ಪ್ಯಾಲೆಸ್ಟೈನ್ ಮುಸಲ್ಮಾನರನ್ನು ಹೊಡಿಬಾರ್ದು ಅನ್ನೋದು ಇವರ ಮನಸ್ಥಿತಿಯಾಗಿದೆ. ಹೀಗಾಗಿ ವಯನಾಡಿನ ಮುಸಲ್ಮಾನರನ್ನು ಖುಷಿಪಡಿಸಲಿಕ್ಕೆ ಪ್ರಿಯಾಂಕಾ ವಾಡ್ರಾ ಅವರು ಸೇವ್ ಪ್ಯಾಲೆಸ್ಟೈನ್ ಅಂತ ಬ್ಯಾಗ್ ಹಾಕ್ಕೊಂಬರ್ತಾರೆ. ರಾಹುಲ್ ಗಾಂಧಿ ಸಂತನಂಥ ವ್ಯಕ್ತಿಯನ್ನು ಕೆಳಗೆ ತಳ್ಳಿ ಆತ ಜೀವನ್ಮರಣದಲ್ಲಿ ಉಯ್ಯಾಲೆ ಆಡುವ ಹಾಗೆ ನೋಡ್ಕೋತಾರೆ. ತನ್ಮೂಲಕ ವಯನಾಡಿನಲ್ಲಿ ಮತ ಹಾಕಿ 2 ಸಲ ಗೆಲ್ಲಿಸಿದ್ರಲ್ಲ, 2019 ಮತ್ತು 2024 ಮೊದಲ ಚುನಾವಣೆ, ಉಪಚುನಾವಣೆಯಲ್ಲಿ ಈಕೆ ಗೆದ್ದದ್ದು ಪ್ರಿಯಾಂಕಾ ವಾಡ್ರಾ. ತನ್ಮೂಲಕ ಅಲ್ಲಿಯ ಮುಸಲ್ಮಾನರಿಗೆ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಬೇಕಾಗಿತ್ತು, ಅದನ್ನು ಮಾಡ್ತಾರೆ. ರಾಹುಲ್ ಗಾಂಧಿಗೆ ಒಬ್ಬ ಸಂಸತ್ ಸದಸ್ಯ ಕರ್ಕೊಂಬರ್ತಾನೆ, ನಿಶಿಕಾಂತ್ ದುಬೆ ಉಳಿದವರೆಲ್ಲ ಹೋಗಿ ನೋಡಿ ನೀವು ಮಾಡಿರೋ ಕೆಲಸಕ್ಕೆ ಯಾವ ರೀತಿ ಏಟಾಗಿದೆ ಇವ್ರಿಗೆ ಅಂತ. ರಾಹುಲ್ ಗಾಂಧಿ ಆ ಸಂದರ್ಭದಲ್ಲಿ ಆತನ ಹಣೆಯನ್ನು ಸವರಿ, ಬನ್ನಿ ನನ್ನ ಕಾರ್ನಲ್ಲಿ ಹೋಗೋಣ, ನನ್ನ ಕಾನೂನು ಇದೆ, ನನ್ನ ವೆಹಿಕಲ್ಗಳಿದ್ದಾವೆ, ನೇರವಾಗಿ ಆಸ್ಪತ್ರೆಗೆ ಹೋಗೋಣ, ಬನ್ನಿ ಟ್ರೀಟ್ಮೆಂಟ್ ಮಾಡಿಸೋಣ, ಏನೋ ಗಲಾಟೆ ಆಗಿ ಹೋಗಿದೆ ಅಂತ ಒಂದು ಮಾತು ಹೇಳಿದರೆ ಇದು ಕಂಪ್ಲೇಂಟು ಆಗ್ತಿರಲಿಲ್ಲ,
ಇದನ್ನು ಯಾರೂ ಬೆಳೆಸ್ತಾನೂ ಇರಲಿಲ್ಲ. ಯಾವಾಗ ಈತ ಹಿಂದ್ಗಡೆ ಕೈ ಕಟ್ಕೊಂಡು ಒಳ್ಳೆ ಕುಸ್ತಿ ಪಟ್ಟುತ್ತಾರೆ, ಏನು ಮಾಡೋಕ್ಕಾಗತ್ತೆ ಅಂತ ದುರಹಂಕಾರವನ್ನು ತೋರಿಸಿದ್ರು, ಆವಾಗ ಮೀಸೆ ತಿರುಗುತ್ತಾರೆ ಅನುರಾಗ್ ಠಾಕೂರ್. ಜೊತೆಗೆ ಒಬ್ಬ ಸುಪ್ರೀಂ ಕೋರ್ಟಿನ ವಕೀಲೆಯಾಗಿರುವಂಥ ಬಾಸುರಿ ಸ್ವರಾಜ್, ಯಾವ ಸುಷ್ಮಾ ಸ್ವರಾಜ್ ಅವರ ಮಗಳು, ಆಕೆಯನ್ನು ಕರ್ಕೊಂಡು ಹೋಗ್ತಾರೆ. ಸ್ವತಃ ಸಂಸತ್ ಸದಸ್ಯ ಆಕೆ ಕರ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನಲ್ಲಿ ಇದ್ದದ್ದನ್ನು ಕ್ರೈಮ್ ಬ್ರ್ಯಾಂಚ್ಗೆ ಹಸ್ತಾಂತರ ಮಾಡಲಾಗತ್ತೆ. ನೋಡಿ, ಇದೆಲ್ಲದಕ್ಕೂ ಕೇಂದ್ರ ಸರ್ಕಾರ ಮತ್ತು ಅಮಿತ್ ಶಾ ಅವರ ಒಪ್ಪಿಗೆ ಇದೆ ಅನ್ನೋದನ್ನು ಮೇಲ್ನೋಟದಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಈತನ ಮೇಲೆ ಕ್ರಮ ಕೈಗೊಳ್ಳುವ ಮನಸ್ಸಿಲ್ಲದೆ ಹೋಗಿದರೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಇಷ್ಟೊತ್ತಿಗೆ ಕೇಸು ಬರ್ಖಾಸ್ತಾಗಿಬಿಡೋದು. ಇದನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ತಾನೆ ಇರಲಿಲ್ಲ. ಮಾರನೇ ದಿವಸ ಇದರ ಇಶ್ಯೂನೇ ಮುಚ್ಚೋಗ್ಬಿಡೋದು. ಆದರೆ ರಾಹುಲ್ ಗಾಂಧಿ ಆಟಾಟೋಪ, ಅರಾಜಕತೆ, ಈತನ ಗಲಾಟೆ, ಕಿಡಿಗೇಡಿತನವನ್ನು ಮಟ್ಟ ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರವೇ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿದ್ದಂಥ ಪ್ರಕರಣವನ್ನು ಕ್ರೈಮ್ ಬ್ರ್ಯಾಂಚ್ಗೆ ಹಸ್ತಾಂತರ ಮಾಡಲಾಯಿತು. ಕ್ರೈಮ್ ಬ್ರ್ಯಾಂಚ್ನವರು ತಕ್ಷಣ ಹೋಗಿ ರಾಹುಲ್ ಗಾಂಧಿಯನ್ನು ಬಂಧಿಸಲಿಲ್ಲ, ಸಮಯವನ್ನು ಬಿಟ್ಟರು, ಇದರ ಕುರಿತಾದಂಥ ಮಾಹಿತಿಯನ್ನು ಕಲೆ ಹಾಕಿದರು. ಈಗ ಅವ್ರು ಮಾಡ್ತಾ ಇರೋ ಕೆಲಸ ಏನು? ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ CCTV ಫೂಟೇಜ್ಗಳನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾ ಇದ್ದಾರೆ. ಎರಡನೇದಾಗಿ ಯಾವ ಜಾಗದಲ್ಲಿ ಮಕರದ್ವಾರದಲ್ಲಿ ಈ ರೀತಿಯ ಘಟನೆ ನಡೆಯಿತು ಅಲ್ಲಿ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದೇ ದೃಶ್ಯವನ್ನು ಪುನರ್ ಮಾಡುವ ಮೂಲಕ, ಅಣಕು ಪ್ರದರ್ಶನ ಮಾಡುವ ಮೂಲಕ ಅದರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಸಭಾಧ್ಯಕ್ಷರಿಗೆ ಪತ್ರ ಬರೆದು ಇದರ ಕುರಿತಾದಂಥ ಏನಾದರೂ ಮಾಹಿತಿಗಳಿದ್ರೆ ಕೊಡಿ ಅಂತ ರವಾನೆ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಅಂದರೆ ನಾಳೆ ರಾಹುಲ್ ಗಾಂಧಿ ಕಡೆ ಇರುವಂಥ ಅಭಿಷೇಕ್ ಮನು ಸಿಂಘ್ವಿ ಅಥವಾ ಕಪಿಲ್ ಸಿಬಲ್, ದುಷ್ಯಂತ್ ದವೆ, ದೇವದತ್ ಕಾಮತ್, ಯಾರೇ ಬರಲಿ, ಯಾರೇ ಬಂದು ನಾಳೆ ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗಬಾರದು, ಕೇಸನ್ನು ಬಂದೋಬಸ್ತ್ ಮಾಡಬೇಕು, ಎಲ್ಲಿಯೂ ಲೋಪಗಳಿರಬಾರ್ದು, ನ್ಯೂನತೆ ಇರಬಾರ್ದು. ಆ ರೀತಿಯಾಗಿ ನೀಟಾಗಿ ಪ್ರಕರಣವನ್ನು ಸಿದ್ಧಪಡಿಸಿ ತದನಂತರ ಅವರನ್ನು ವಿಚಾರಣೆಗೆ ಕರೆಯುವಂಥ ಪ್ರಕ್ರಿಯೆ ನಡೆಯುತ್ತೆ ರಾಹುಲ್ ಗಾಂಧಿದು. ಅದಾದ ಮೇಲೆ ಅವರಿಗೆ ನೋಟಿಸನ್ನು ಕೊಡಲಾಗತ್ತೆ, ವಿಚಾರಣೆಗೆ ಕರೆಯಲಾಗತ್ತೆ. ಈಗಾಗಲೇ ಇವರ ಮೇಲೆ 7 ಸೆಕ್ಷನ್ನಲ್ಲಿ ಕೇಸ್ ಹಾಕಲಾಗಿತ್ತು. ಅದರಲ್ಲಿ IPC 307 ಕೂಡ ಒಂದು. IPC 307 ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅಂತ, ಕೊಲೆ ಮಾಡುವ ಪ್ರಯತ್ನವನ್ನು ಮಾಡಿದರು. ಈಗ ಸೆಕ್ಷನ್ 109 ಅಂತ ಆಗಿದೆ. ಕೊನೆಗೆ 7ರಲ್ಲಿ ಒಂದನ್ನು ವಜಾ ಮಾಡಿ 6 ಕಲಮುಗಳನ್ನು ಇವರ ಮೇಲೆ ಹೇರಲಾಗಿದೆ. ಇವರಿಗೆ 7 ವರ್ಷ, ಇದು ಸಾಬೀತಾದದ್ದೇ ಆದರೆ 7 ವರ್ಷ ಶಿಕ್ಷೆಯಾಗುವಂಥ ಸಾಧ್ಯತೆ ಇರುತ್ತೆ ರಾಹುಲ್ ಗಾಂಧಿಗೆ. ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ನೇರವಾಗಿ ಇವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಸರ್ಕಾರಕ್ಕೂ ಗೊತ್ತಿರುತ್ತೆ, ಗೃಹ ಇಲಾಖೆಗೂ ಗೊತ್ತಿರುತ್ತೆ. ಆದರೆ ಮುಖಭಂಗ ಆಗಲಾರದ ಹಾಗೆ ಕೇಸಿಗೆ ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ಜಡ್ಜ್ ಕೇಳಿದ ಪ್ರಶ್ನೆಗೆ ಸರಿಯಾದಂಥ ನಿಖರವಾದಂಥ ಉತ್ತರವನ್ನು ಕೊಡುವಂಥ ಎಲ್ಲ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು ಇದರ ಕುರಿತಾಗಿ ತನಿಖೆಯನ್ನು ನಿನ್ನೆ ಮಂಗಳವಾರ ಕ್ರೈಮ್ ಬ್ರಾಂಚಿನ ಪೊಲೀಸರು ಶುರು ಮಾಡಿದ್ದಾರೆ. ಅಲ್ಲಿಗೆ ರಾಹುಲ್ ಗಾಂಧಿಯ ಲೆಕ್ಕಕ್ಕೆ ಮತ್ತೊಂದು ಮೊಕದ್ದಮೆ ಸಾಬೀತಾದರೆ ಜೈಲು ಶಿಕ್ಷೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಬರೇಲಿಯಲ್ಲಿ, ಅದನ್ನು ಹೇಳಲೇಬೇಕು ನಿಮಗೆ. ಅಲ್ಲಿ ಪಾಠಕ್ ಅನ್ನುವಂಥ ವ್ಯಕ್ತಿ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇದು ಮೊದಲು ಅವರು ಏನು ಮಾಡ್ತಾರೆ, MP MLA ಕೋರ್ಟಿಗೆ ಹೋಗಿ ಅಲ್ಲಿ ಕೇಸ್ ಹಾಕ್ತಾರೆ. ಏನಂತ, ರಾಹುಲ್ ಗಾಂಧಿಯವರು 2024 ಚುನಾವಣೆಯ ಸಂದರ್ಭದಲ್ಲಿ ಜಾತಿ ಜನಗಣತಿ ಅಂತ ಜಾತಿ ಮೂಲಕ ಜನರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಗೃಹ ಯುದ್ಧ ಆಗಲಿಕ್ಕೆ ಕಾರಣೀಭೂತ ಆಗ್ತಾರೆ, ವೈಮನಸ್ಸು ಉಂಟಾಗಲಿಕ್ಕೆ ಕಾರಣೀಭೂತ ಆಗುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ಜಾತಿ ವಿರುದ್ಧ ಇನ್ನೊಂದು ಜಾತಿಯನ್ನು ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ, ಕೋರ್ಟಿಗೆ ಕೇಸನ್ನು ಹಾಕಲಾಗತ್ತೆ. MP MLA ಕೋರ್ಟು ಇದನ್ನು ರಿಜೆಕ್ಟ್ ಮಾಡುತ್ತೆ, ವಜಾ ಮಾಡುತ್ತೆ, ಇದನ್ನು ಒಪ್ಕೊಳ್ಳೋದಿಲ್ಲ, ಸ್ವೀಕಾರ ಆಗೋದಿಲ್ಲ ಪ್ರಕರಣ. ಅವಾಗೇನು ಮಾಡ್ತಾರೆ, ಸೆಷನ್ ಕೋರ್ಟ್ಗೆ ಹೋಗ್ತಾರೆ ಅವರು. ಸೆಷನ್ ಕೋರ್ಟ್ನಲ್ಲಿ ಕೂಡ ಆಗುತ್ತೆ, ಆವಾಗ ರಿವಿಷನ್ ಪಿಟಿಷನ್ ಹಾಕ್ತಾರೆ. ಕೊನೆಗೆ ಈಗ ಬರೇಲಿ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅಲ್ಲಿಗೆ ರಾಹುಲ್ ಗಾಂಧಿ ಜನವರಿ 8ನೇ ತಾರೀಕಿಗೆ ಬರೇಲಿ ಕೋರ್ಟ್ಗೆ ಹೋಗಿ ಹಾಜರಾಗಬೇಕು. ಜೊತೆಗೆ ಪೂನಾದಲ್ಲಿರುವಂಥ ಮೊಕದ್ದಮೆ ವೀರ ಸಾವರ್ಕರ್ ಪ್ರಕರಣ, ಅದು ಕೂಡ ವಿಚಾರಣೆಗೆ ಜನವರಿ 13ನೇ ತಾರೀಕು ಬರ್ತಾ ಇದೆ. ಒಂದರ ಹಿಂದೊಂದರಂತೆ ಎಲ್ಲ ಕೋರ್ಟಿಗೆ ರಾಹುಲ್ ಗಾಂಧಿ ಓಡಾಡಬೇಕಾದಂಥ ಅನಿವಾರ್ಯ ಸ್ಥಿತಿ 2025ಕ್ಕೆ ಮತ್ತೆ ಬರಲಿದೆ. ಈ ಪ್ರಕರಣವಂತೂ ಯಾವ ಮಕರದ್ವಾರದಲ್ಲಿ ಇವರು ಮಾಡಿದಂಥ ಅಟಾಟೋಪ ಇದೆಯಲ್ಲ, ಈ ಪ್ರಕರಣವನ್ನಂತೂ ಸುಲಭವಾಗಿ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ ಕಾಂಗ್ರೆಸ್ನವರು. ಏಕೆಂದರೆ ಸ್ವತಃ
ಅಮಿತ್ ಶಾ ಅವರ ಅಧೀನದಲ್ಲಿ ಬರುವಂಥ ಗೃಹ ಇಲಾಖೆ ಕ್ರೈಮ್ ಬ್ರ್ಯಾಂಚ್ ನಡೆಸ್ತಾ ಇರುವಂಥ ಕೇಸು. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.